सद्यो जातं प्रपद्यामि सद्यो जाताय वै नमो नमः। भवे भवेनाति भवेभोस्तु मां भवोद्भवाय नमः। वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकर्णाय नमः फलविकर्णाय नमो बलोन्मनोन्मनाय नमः। ओम अघोरेभ्यो दघोरेभ्यो घोरघोरतरेभ्यः सर्वेभ्यः सर्वधर्वेभ्यो नमस्ते अस्तु रुद्ररूपेभ्यः। तत्पुरुषाय विद्महे महादेवाय धीमहि तन्नो रुद्र प्रचोदयात्। ಶ್ರೀ ಧುರ್ಮುಖನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 14/9/2016 ಬುಧವಾರ ತ್ರಯೋದಶಿ ಶ್ರವಣ ನಕ್ಷತ್ರ. ಇವತ್ತು ತ್ರಯೋದಶಿ, ನಾಳೆ ಚತುರ್ದಶಿ, ನಾಳಿದ್ದು ಹುಣ್ಣಿಮೆ. ನಾಳೆ ಅನಂತ ಪದ್ಮನಾಭ ವ್ರತ. ಅನಂತ ಪದ್ಮನಾಭ ವ್ರತವನ್ನು ಆಚರಣೆ ಮಾಡತಕ್ಕಂಥವರು ಸಹಿತ ನಾಳೆ ಬೆಳಗಿನ ಸೂರ್ಯೋದಯ ಕಾಲದಲ್ಲಿ ಪ್ರಾರಂಭ ಮಾಡುವಂಥದ್ದು ಬಹಳ ವಿಶೇಷ. ಅನಂತ ಪದ್ಮನಾಭ ವ್ರತವನ್ನು ಆಚರಣೆ ಮಾಡ್ತಕ್ಕಂಥವ್ರಿಗೆ ಯಮುನಾ ಪೂಜೆಯ ಪದ್ಧತಿ ಇದ್ದರೆ ಆ ಪದ್ಧತಿಯನ್ನು ಮುಂಚಿತವಾಗಿ ಮಾಡಿಕೊಂಡು ತದನಂತರ 7 ಹೆಡೆಯ ಸರ್ಪ ಅಂದರೆ 7 ಹೆಡೆಯ ಸರ್ಪದ ಆಕಾರವಾಗಿ ವಿಶೇಷವಾಗಿರ್ತಕ್ಕಂಥ ಕೂರ್ಚಿನಿಂದ ಅಂದರೆ ದರ್ಭೆ ಮತ್ತು ವಸ್ತ್ರ ಅನಂತ ಪದ್ಮನಾಭನಿಗೆ ಬಹಳ ವಿಶೇಷ. ಹಾಗೆ ಅನಂತ ಪದ್ಮನಾಭ ವ್ರತವನ್ನು ಆಚರಣೆ ಮಾಡ್ತಕ್ಕಂಥವರು ಒಂದು ದಿನ ಮುಂಚಿತವಾಗಿ ಅಂದರೆ ಇವತ್ತಿನ ದಿವಸನೇ ಮಡಿ ವಸ್ತ್ರಗಳನ್ನು ಹಾಕಿ ದಾರವನ್ನು ಹಾಕ್ಕೊಳ್ಳುವಂಥದ್ದು. ಹೋದ ವರ್ಷ ಮಾಡಿರ್ತಕ್ಕಂಥ ಪೂಜೆಯ ದಾರವನ್ನು ಈ ವರ್ಷ ಧರಿಸುವಂತಹದ್ದು. ಇನ್ನು ಅಪ್ಪಿತಪ್ಪಿ ಅಕಸ್ಮಾತ್ ಈ ವರ್ಷ ಯಾರಿಗಾದ್ರೂ ದಾರಗಳು ಸಿಕ್ಕಿದ್ರೆ, ಅನಂತ ಪದ್ಮನಾಭದ ದಾರಗಳು ಸಿಕ್ಕಿದ್ರೆ ಆ ವರ್ಷದಿಂದಲೇ ಯಾವಾಗ ಸಿಗುತ್ತೋ ಸಿಕ್ಕಂತಹ ವರ್ಷದಲ್ಲೇ ನಾವು ಈ ಅನಂತ ಪದ್ಮನಾಭದ ವ್ರತವನ್ನು ಆಚರಣೆಯನ್ನು ನಾವು ಮುಂದುವರಿಸಬೇಕಾಗತ್ತೆ. ಅನಂತ ಪದ್ಮನಾಭನ ವ್ರತಾನುಷ್ಠಾನವನ್ನು ಹಿಂದಿನ ವಂಶ ಪಾರಂಪರಿಕವಾಗಿದ್ದರೆ ಮಾತ್ರ ಮಾಡ್ತಾರೆ ವಿನಃ ಯಾರು ಹೊಸದಾಗಿ ಪ್ರಾರಂಭ ಮಾಡ್ತಕ್ಕಂಥವ್ರು ತುಂಬ ಕಡಿಮೆ. ಮನೆಯಲ್ಲಿ ಹಿರಿಯರು ಮಾಡ್ತಿದ್ದರೆ ಮಕ್ಕಳು ಮಾಡಬೇಕು. ಯಾವ ಮನೆಯಲ್ಲಿ ಆ ಪದ್ಧತಿನೇ ಇಲ್ಲ ಅಂದಾಗ ಮಹಾವಿಷ್ಣುವಿನ ಆರಾಧನೆ ಮಾಡಿ ತುಳಸಿಯಿಂದ ಸ್ವಾಮಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಮನೆ ದೇವರಿಗೆ ಮಹಾವಿಷ್ಣುವಿಗೆ ಒಂದಷ್ಟು ತುಳಸಿಯನ್ನು ಅರ್ಪಣೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಸಾಕು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ದರ್ಪಣಾಂಜನ ರಾಶಿಫಲದತ್ತ ಗಮನ ಹರಿಸೋಣ. ಅಂಬಾ ಓಂ ಭಗವತೀನ್ ನಮಃ ಶ್ರೀರಾಜರಾಜೇಶ್ವರೀನ್ ನಮಃ. ಜಾತವೇದಸೇ ಸುನವಾಂ ಸೋಮರಾದಿದೋ ನಿದಹಾದಿ ವೇದಾಃ ಸನಃಪರ್ಷದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೀನ್ ನಮಃ. ಓಂ ಶ್ರೀಂ ಭಗವತೀನ್ ನಮಃ. ಓಂ ಶ್ರೀಂ ಭಗವತೀನ್ ನಮಃ. ಓಂ ಶ್ರೀಂ ಭಗವತೀನ್ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಅನಂತ ಚತುರ್ದಶಿ ನಾಳೆ ಆದ್ದರಿಂದ ಇವತ್ತಿನ ದಿವಸನೇ ಮಹಾವಿಷ್ಣು ಆಲಯದಲ್ಲಿ ಇವತ್ತು ನಾಳೆ ನಾಳಿದ್ದು 3 ದಿನಗಳ ಕಾಲ ಮೇಷರಾಶಿಯವರು ನೀವು ಮಾಡಬೇಕಾದಂಥದ್ದು ತುಳಸಿಯಿಂದ ಅರ್ಚನೆ ಮಾಡಿಸಿ. ಗಣಪತಿ ನಮ್ಮ ಜೊತೆಗಿದ್ದರೆ ಸರ್ವ ವಿಘ್ನಗಳನ್ನು ಸಹಿತ ದೂರ ಮಾಡಿ ವಿಘ್ನೇಶ್ವರನ ಅನುಗ್ರಹ ಎಲ್ಲರಿಗೂ ಇಡೀ ರಾಜ್ಯದ ಜನತೆ ಇರಲಿ, ಒಳ್ಳೆಯದಾಗಿ. ಗಣಪತಿ ಮಹಾದೇವ. ನಾವು ಗುರೂಜಿಯವರ ಹುಟ್ಟುಹಬ್ಬದ ಕಾರ್ಯಕ್ರಮನ ಒಂದು ಚೌಟ್ರಿ ಬುಕ್ ಮಾಡಿ ಅದ್ಧೂರಿಯಾಗಿ ಇಡೀ ಕರ್ನಾಟಕ ರಾಜ್ಯದ ಜನತೆ ಕರೆಸಿ ಅದ್ಧೂರಿಯಾಗಿ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದು. ಆದರೆ ಈಗ ಕರ್ನಾಟಕದಲ್ಲಿ ಏನು ಕಾವೇರಿ ಕಿಚ್ಚು ಒಂದು ಹೋರಾಟ ನಡೀತದೆ, ಆ ನಿಟ್ಟಿನಲ್ಲಿ ಈಗ ಬೇಡ ಮುಂದಿನ ದಿನಗಳು ಮಾಡೋಣ ಅಂತ ZTV ಚಾನಲ್ಲಿ ಸಾಂಕೇತಿಕವಾಗಿ ಒಂದು ಸಣ್ಣ ಮಟ್ಟಿಗೆ ಸ್ವಾಮೀಜಿಗೆ ಒಂದು ಸನ್ಮಾನ, ಮುತ್ತಿನ ಹಾರ ಒಂದು ಸನ್ಮಾನ ಮಾಡ್ತಾಯಿದ್ದೀವಿ. ಯಾಕಂದರೆ ಅವರ ಮನಸ್ಸು ಮುತ್ತಿದ್ದಂಗೆ, ಅದಕ್ಕೋಸ್ಕರ ಸ್ವಾಮೀಜಿಗೆ ಮುತ್ತಿನ ಹಾರ ಸನ್ಮಾನ ಮಾಡ್ತಾಯಿದ್ದೀವಿ. ಇವತ್ತು ನಾವು ಅಂಬೇಡ್ಕರ್ ಸೇನೆ ಎಲ್ಲ ಟೀಮ್ ನಾವೇನು ಬಂದು ಸ್ವಾಮೀಜಿಗೆ ಒಂದು ಹುಟ್ಟುದ ಹಬ್ಬದ ಒಂದು ಶುಭ ಕೋರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ನಮಗೆ ಇಲ್ಲಿ ನೆರವೇರಿಸ್ಕೊಟ್ಟಂಥ ZTV ಚಾನಲ್ ಅವ್ರಿಗೂ ನಾನು
ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸ್ವಾಮೀಜಿಯವರಿಗೆ ದೇವರ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು 100 ವರ್ಷ ಕಾಪಾಡಲಿ ಅಂತ ತಾಯಿ ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಾಮೀಜಿಗಳೇ ಒಳ್ಳೆಯದಾಗಲಿಪ್ಪ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತೇನು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಹುಟ್ಟುಹಬ್ಬ ಇದೆ. ಇವತ್ತು ಒಂದು ಶುಭ ದಿನ. ಯಾಕಂದರೆ ಆನಂದ್ ಗುರೂಜಿಯವರು ಎಲ್ಲರ ಥರ ಅದ್ಧೂರಿಯಾಗಿ ಆಡಂಬರದಿಂದ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿರೆ ಕಾವೇರಿ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸ್ತಾ ಅವರು ಸರಳವಾಗಿಯೇ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಜನಪರ ಕಾಳಜಿ ಇದೆ ಅಂತ. ಆದ್ದರಿಂದ ಈ ದೇವರಲ್ಲಿ ಮತ್ತು ನಮ್ಮ ಅಂಬೇಡ್ಕರ್ ಸೇನೆ ಎಲ್ಲ ಪದಾಧಿಕಾರಿಗಳು, ನಮ್ಮ ರಾಜ್ಯಾಧ್ಯಕ್ಷರಾದ ನಮ್ಮ ಪಿ ಮೂರ್ತಿ ಅಣ್ಣವರು ಯಾವತ್ತೂ ಅಷ್ಟೇ ಅವ್ರು ಸದಾ ಅವ್ರ ಹಿಂದೆ ಇರ್ತೀವಿ ಅಂತ ಹೇಳ್ತಾ, ದೇವರು ನಮ್ಮ ಆನಂದ್ ಗುರೂಜಿಯವ್ರಿಗೆ ಐಶ್ವರ್ಯ ಮತ್ತು ಆರೋಗ್ಯ ಎಲ್ಲ ನೀಡಲಿ ಅಂತ ಕೇಳ್ಕೊತೀವಿ. ಆನಂದ್ ಗುರೂಜಿಯವರಿಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಭಾಷೆ ಇಲ್ಲ. ಎಲ್ಲ ಜಾತಿ ಭಾಷೆನ ಸೈಡ್ಗಿಟ್ಟು ನಾನೊಬ್ಬ ಮಾನವ ಕುಲದ ಮಾನವ ಅಂತ ತೋರಿಸ್ಕೊಂಡು ಆನಂದ್ ಗುರೂಜಿಯವರು ನಾವೊಂದೇನು ಕಾವೇರಿ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದು ಅಂಬೇಡ್ಕರ್ ಸೇನೆಗೆ ಬಂದು ನಮಗೆ ಸ್ಪಂದಿಸಿದ್ದಾರೆ ಖಂಡಿತವಲ್ಲ. ಯಾಕಂದರೆ ಇವತ್ತು ಯಾವುದೇ ಗುರೂಜಿಗಳು ಅಂಬೇಡ್ಕರ್ ಸೇನೆ ಬ್ಯಾನರ್ ಅಡಿ ಒಂದು ಹೋರಾಟ ಮಾಡೋಕ್ಕೆ ಸಿದ್ಧ ಇಲ್ಲ. ಆದರೆ ಗುರೂಜಿಯವರು ಎಲ್ಲ ಮರೆತು ಬಂದು ನಮ್ಮ ಸಹಕಾರ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮ ಆದಮೇಲೆ ಅದೇ ನಮ್ಮ ಜೊತೆಗೆ ಬಂದು ಏನು ಮಂಡ್ಯ ತನಕ ಬಂದು ಮಂಡ್ಯದಲ್ಲೆಲ್ಲ ಒಂದು ಮೆರವಣಿಗೆ ಮಾಡಿಕೊಂಡು ಅಲ್ಲಿ ಒಂದು ಧಿಕ್ಕಾರವನ್ನು ಕೂಕೊಂಡು ತಮಿಳುನಾಡು ಸರ್ಕಾರ ವಿರುದ್ಧ ಆಮೇಲೆ ಅಲ್ಲಿ ಮಂಡ್ಯದಲ್ಲೂ ಒಂದು ಒಳ್ಳೆಯ ಅದ್ದೂರಿ ಸ್ವಾಗತ ಸಿಕ್ತು ಸ್ವಾಮೀಜಿಯವರಿಗೆ. ಮತ್ತು ನಮ್ಮ ಕಾವೇರಿ ಹೋರಾಟ ಸಮಿತಿ ಮಾದೇಗೌಡರು ಸಹ ಮನೆಗೆ ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ತುಂಬ ಖುಷಿಪಟ್ಟರು. ಮಾದೇಗೌಡರು ಇಲ್ಲ ಗುರೂಜಿಯವ್ರು ನೀವೆಲ್ಲ ಬಂದಿದ್ದೆಲ್ಲ ತುಂಬ ನಮ್ಗೆ ಸಂತೋಷ ಆಯಿತು. ಯಾಕಂದರೆ ಇವತ್ತು ತನಕ ಯಾರೂ ಬಂದಿಲ್ಲ, ನೀವು ಬಂದಿದ್ರಲ್ಲ ತುಂಬ ಸಂತೋಷ, ಇದು ಹೋರಾಟ ಹಿಂಗೆ ಮುಂದುವರಲಿ ಅಂತ ಅವರು ಸಹ ಒಂದು ಮಾತನ್ನು ಹೇಳಿ ನಮ್ಗೆ ತುಂಬ ಸಂತೋಷ ಆಯಿತು. ಗುರೂಜಿಯವರೇ ಒಳ್ಳೆಯದಾಗಲಿಪ್ಪ, ಒಳ್ಳೆಯದಾಗಲಿ. ಒಟ್ಟು ನಡಿಬೇಕು, ವಿಶೇಷವಾಗಿ ಅನುಕೂಲ ಆಗಬೇಕು, ರಾಜ್ಯಕ್ಕೆ ಅನುಕೂಲ ಆಗಬೇಕು. ಯಾಕೆಂದರೆ ಈ ಧರ್ಮಪೀಠದಲ್ಲಿ ಕೂತು ನಾನು ಇಲ್ಲಿಗೆ ಆಗದಿರ ಇಂಥ ಒಂದು ಅವಕಾಶ ನನಗೆ ಕೊಟ್ಟಂಥ ನನ್ನ ಅಭಿಮಾನಿ ದೇವರೊಳಗೆ ಈ ಸೇವೆ ನನ್ನ ರಾಜ್ಯ ಜನತೆಗೆ ಸಲ್ಲಬೇಕು. ಒಳ್ಳೆಯದಾಗಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಈಗ ವಿಶೇಷ ಕರೆಯೊಂದು ಸಿದ್ಧವಾಗಿದೆ. ಆ ಕರೆಯನ್ನು ಮಾಡಿರೋವಂಥವ್ರು ಯಾರು? ಕುಕ್ಕೆ ಸುಬ್ರಹ್ಮಣ್ಯ ಶ್ರೀ ಕ್ಷೇತ್ರದ ಶ್ರೀ ವಿದ್ಯಾಪ್ರಸನ್ನ ತೀರ್ಥರ ಗುರೂಜಿ ಅವರಿಗೆ ಶುಭಾಶಯಗಳನ್ನು ಕೋರಲಿಕ್ಕೆ ನಮ್ಮ ಜೊತೆಗೆ ಲೈನಲ್ಲಿ ಸಿದ್ಧವಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಸ್ವಾಮಿಗಳೇ, ನಮಸ್ತೆ, ಹೇಗಿದ್ದೀರಿ? ಹಲೋ 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 ಹಾ ಗುರುಗಳೇ, ಕೇಳಿಸ್ತಾ ಇದೆ. ನಿಮಗೆ ಕೇಳಿಸ್ತಿದ್ಯಾ? ಹೇಗಿದ್ದೀರಿ? ಹಲೋ, ಬಹುಶಃ ನೆಟ್ವರ್ಕ್ ಸಮಸ್ಯೆ ಇರಬಹುದು ಅನ್ಸುತ್ತೆ. ಹಲೋ ಹಲೋ ಹಾ ಗುರುಗಳೇ, ನಮಸ್ಕಾರ ಗುರುಗಳೇ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಗುರುಗಳೇ. ಒಳ್ಳೇದಾಗ್ಲಿ ಗುರುಗಳೇ. ತಾವು ಕ್ಷೇತ್ರದಲ್ಲೇ ಇದ್ದೀರಾ ಗುರುಗಳೇ? ಕ್ಷೇತ್ರದಲ್ಲೇ ಇದ್ದೇನೆ. ನಿಮ್ಮ ಕೊಡುಗೆ ಸಮಾಜಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ವಿಶೇಷವಾಗಿ ಸಿಕ್ಕಿ ಸಮಾಜವು ಶ್ರೇಷ್ಠಿಗೆ ನೀವು ಕಾರಣ ಆಗಬೇಕು. ನಿಮ್ಗೂ ಒಳ್ಳೆ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ದೇವರ ಹತ್ರ ನಾವು ಬೇಡ್ಕೊಳ್ತೇವೆ. ಆಯ್ತಾ? ತುಂಬಾ ಸಂತೋಷ ಗುರುಗಳೇ, ತುಂಬಾ ಸಂತೋಷ. ಯಾವತ್ತೂ ಇರಲಿ. ಕುಕ್ಕೆ ಸುಬ್ರಹ್ಮಣ್ಯದ ಮಠಾಧೀಶ್ವರ ತಾವು ಇವತ್ತು ಈ ಭಗವಂತನ ಒಂದು ಸಾನ್ನಿಧ್ಯದಲ್ಲಿದ್ದೀರಿ. ಅಲ್ಲಿಂದ ನೀವು ಫೋನ್ ಮಾಡ್ತಾ ಇದ್ದಾರೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ. ನಾನು ಇವತ್ತು ಕ್ಷೇತ್ರಕ್ಕೆ ಅಲ್ಲಿ ಬಂದು ದರ್ಶನ ಮಾಡೋ ಶಕ್ತಿ ನನಗೆ ಇಲ್ದಿದ್ರು, ನೀವು ಅಲ್ಲಿಂದ ನನಗೆ ಹರಿಸಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ಶ್ರೀಗಳ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಖಂಡಿತ ದೇವರಿಗೆ ಇರಲಿ. ಒಳ್ಳೇದಾಗ್ಲಿ ಗುರುಗಳೇ. ಶ್ರೀಕೃಷ್ಣ ಶ್ರೀಕೃಷ್ಣ. ಎಷ್ಟು ಸಂತೋಷ ಆಗ್ತದೆ ಗುರುಜಿ ನಿಮಗೆ, ಅವರು ಅಲ್ಲಿಂದ ಕರೆ ಮಾಡಿ ನಿಮಗೆ ಶುಭಾಶಯ ತಿಳಿಸ್ತಿರೋದು. ಅಮ್ಮ, ಈ ಧರ್ಮಪೀಠದ ವಿಶೇಷತೆನೇ ಹಾಗೆ. ಹೌದು, ಇವತ್ತು ಇಂಥ ಒಂದು ಸೌಭಾಗ್ಯ ನೋಡಿ. ಅಂಥ ಉನ್ನತ ಸ್ಥಿತಿಯಲ್ಲಿರ್ತಕ್ಕಂತಹ ಸ್ವಾಮೀಜಿಗಳು ಅವರು ಇನ್ನು ಈಗಲೂ ಗರ್ಭಗುಡಿ ಸೇವೆ ಹೊರಡುವಂಥವ್ರು. ಆದರೂ ಸಹಿತ ನರಸಿಂಹ ಮಠ ಇವತ್ತಿಗೂ ಸಹಿತ ಅಲ್ಲೂ ಕುಕ್ಕೆ ಶ್ರೀಗಳು ಯಾರೊಬ್ಬರು ಹೋದರೂ ಸಹಿತ ಅವ್ರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಅವರ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ಕೊಟ್ಟು ಇದೆಲ್ಲವೂ ಹೇಳ್ತಿರೋದು. ಆ ಸೇವೆ ಇದೆಯಲ್ಲ, ಆ ಸೇವೆ ಮಾಡುವ ಕ್ಷೇತ್ರಗಳೇ ಈ ಧಾರ್ಮಿಕ ಕ್ಷೇತ್ರಗಳು. ಇಂತಹ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇವೆಲ್ಲವೂ ಒಂದು ಸೌಭಾಗ್ಯವೇ ಸರಿ. ಒಳ್ಳೆಯದಾಗಲಿ.